ಏನು ಸರ್ ಮಾಡಲಿ ಇವತ್ತು? ತರಕಾರಿಗಳು ಬೇರೆ ಇಲ್ಲ, ಸಂತೆಗೆ ಹೋಗಿರಲಿಲ್ಲ. ಕಾಳಿದು ಒಂದಿಟ್ಟು ಅದೇ ಸಾರು ಮಾಡಿದ್ರೆ ಆಕತ್ತಾಗತ್ಲೆ. ಈ ಅಪ್ಪ ಬೇರೆ ಬೆಳಗ್ಗೆನೇ ಎದ್ದು ಕಾಪಿ ಗೀಪಿ ಏನೋ ಕುಡ್ದಂಗೆ ಹೋಗೈತೆ. ಬಂದು ಸುಟ್ಲೇ ಊಟ ಕೇಳ್ತೈತೆ. ಮತ್ತು ಬೇಗ ಬೇಗ ಮಾಡ್ಬೇಕತ್ಲ. ಈ ಸೌದೆಗಳಂತೂ ಊರೆಲ್ಲ ಕಣವ. ಥೂ, ಉಫ್ ಉಫ್. ನನಗಂತ್ರಕ್ಕೂ ಈ ಸೌದೆದೇ ಬರೀ ದಿನ ರಾಮಾಯಣ ಆಗೈತೆ ನೋಡವ. ಜೀವನನೇ ಸಾಕಾಗೈತೆ ನೋಡಿ ನನಗಂತ್ರ ಇದ್ರ ಕಡೆಯಿಂದ. ಇದ್ರ ಕಾಲದಾಗ ನನಗಂತೂ ಜೀವನನೇ ಮುಗ್ದೋತ್ ನೋಡತ್ಲೆ. ಆ ಯಪ್ಪಂಗೆ ಗ್ಯಾಸ್ ಕೊಡ್ಸು ಅಂದರೂ ಕೊಡಿಸ್ಲಿಲ್ಲ ನನಗೆ. ಎಷ್ಟು ಉಡ್ಸಿದ್ರು ದಿನ ಉರಿಯೋದೇ ಇಲ್ಲ. ಈ ಒಂದು ಉದಿ ಉದಿ ಭಯ ನೋಬಂದು ಸತ್ತೇ ಹೋಗ್ಬೇಕು ನೋಡಂಗೆ. ಮತ್ತೆ ಬರ್ತೈತಿವ ಆತಿನ ಅಡುಗೆ ಗಿರ್ಜಾ ಕೊಡೇ ಅಂತ ಕೂಗ್ತಾನೆ ನನಗೆ. ಇವ್ರ ಕಾಲದಾಗ ನನಗಂತೂ ಸಾಕಾಗೋಗ್ಬಿಟ್ಟೈತೆ ನೋಡಂಗೆ. ನನಗೂ ವಯಸ್ಸಾತು, ನಾನು ಎಷ್ಟಂತ ಬದುಕು ಮಾಡಲಿ. ಆ ಹುಡುಗಿಗೆ ನಗ್ಗಿನ ಬಾರಿ ಅಂದರೆ ಅಕ್ಕಿನೂ ಬರಲ್ಲ ಅಂತಾಳೆ. ವಾ ದೇವ್ರೆ ನಮ್ಮವ್ವ. ಈ ಹುಡುಗ ಕಾರ್ತಿಕ ಬರೀ ಎಲ್ಲೋದ್ನೋ ಏನೋ ಇಲ್ಲಿ ಆಟಾಡ್ತಿದ್ದ ಬಾಕ್ಲಾಗೆ. ಕಾರ್ತಿಕಾ ಕಾರ್ತಿಕಾ ಬಾರ್ಲೆ ಇಲ್ಲಿ ಒಳಗಡೆ ಇಲ್ಲಿ ಮಜಾ ಬಂದ್ರೆ ಬೈತಾನೆ. ಐ ನನಗೆ ಇಲ್ಲಿ ಜೀವ ಸಾಕಾಗೈತೆ. ನೀ ಬಸ್ ಅಂತೆ ಬಸ್ಸು. ಸೌದೆ ಬೇರೆ ಉರಿತಿಲ್ಲ, ಇಲ್ಲಿ ಜೀವ ಎಲ್ಲ ಸಾಕಾಗೈತೆ. ಇವನಿಗೆ ಇಲ್ಲಿ ಬಸ್ ಅಂತೆ ಬಸ್ಸು. ಐ ಹೊರಗಡೆ ಹೋಗ್ಬೇಡ ಅಂದ್ರೆ ಎಲ್ಲಿಗೋ ಹೋಗಿದ್ದೆ ನೀನು. ನಿಮ್ಮವ್ವ ಬರ್ಲಿ ತಡಿ, ನೀನು ಫಸ್ಟ್ ಇಲ್ಲಿಂದ ಕಳಿಸ್ತೀನಿ ತಡಿ. ಬಿಡ್ಕೊಂಡಿದ್ದೆ ಅಲ್ಲ ನೋಡಿ ನಿನಗಿಲ್ಲಿ. ನನ್ನ ಜೀವ ತಿನ್ನಕ್ಕೆ ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿ ಇಲ್ಲೇ ಇದೆಯಲ್ಲ ನೀನು. ನಿಮ್ಮವ್ವಂಗೆ ಫೋನ್ ಹಚ್ತೀನಿ ತಡಿ. ನಿಮ್ಮ ಅಜ್ಜನೂ ಕೂಡ ನನಗೇ ಬೈತಾನೆ. ನೀನಲ್ಲೆಲ್ಲಾರು ಹೋಗಿ ಬಿದ್ದುಬಿಟ್ರೆ ನನಗೇ ಬಂದು ಬೈತಾನೆ ಅವನು. ಹೊಕ್ಕೆ ಬೇಕಾಗಿ ನಿನಗಿಲ್ಲಿಂದ ತರಲೆ ನಕ್ಕೋಲ್ಲ ನಿನಗೆ. ಏನು ಚೂಟಿ ಇದೆಯಾ ನೀನು? ನಿನಗೆ ಇಡೀ ದಿನ ನೀನು ನೋಡ್ಕೊಂಡು ಸಾಕಾಗ್ಬಿಡ್ತಲ್ಲೋ. ನನಗೆ ತಲೆನೇ ಕೆಟ್ಟೋತಲ್ಲೋ. ಲೇ ಕಾರ್ತಿಕ ಸತಾಯಿಸ್ಬಿಡ ಕಣಲೆ ನನಗೆ. ಬಾರಿಸ್ಬಿಡ್ತೀನಿ ನೋಡಿ ಇವಾಗ ಎರಡು. ಸರಿ ಕಣಾಜಿ, ಸುಮ್ಮ ಕೊಡ್ತೀನಿ. ಲೋ ಕಾರ್ತಿಕ ಕಾರ್ತಿಕ ಬಾರಿ ಇಟ್ಲಾಗೆ. ನಿನ್ ಕಾಲಲ್ಲಿ ಒಂದ್ ಕಡೆ ನಿಲ್ತ. ನಿಮ್ಮ ಅಜ್ಜ ಬಂದ್ ಸುಟ್ಲೆ ಎಲ್ಲ ಹುಡುಗ ಅಂತ ಕೇಳ್ತಾನೆ. ಮತ್ ನನಗೆ ಬೈತಾನೆ ಯಪ್ನು. ಎಲ್ ಬಿಟ್ಟೆ ಹುಡುಗನ ಅಂತ ಕೂಗ್ತಾನೆ. ಈ ಸೌದೆ ಅಂತರಕ್ಕೂ ಉರಿತಿಲ್ಲ ಏನಿಲ್ಲವಾ. ಗಿರ್ಜಾ, ಏ ಗಿರ್ಜಾ. ಬಂದ್ರಪ್ಪ ನಮ್ಮ ಮನೆಯವ್ರು. ಎಲ್ಲೋಗ್ಬಿಟ್ಟೆ? ಯಾಕಂಗ್ ಗುಯ್ಕಂತಿದ್ದೀರಾ? ಇಲ್ಲೇ ಇದೀನಲ್ಲ. ಕಾರ್ತಿಕ ಎಲ್ಲೋದ? ಕಾರ್ತಿಕ ಅಲ್ಲೇ ಹೊರಗಡೆ ಇರ್ಬೇಕು ನೋಡ್ರಿ. ಬಸ್ ಆಡ್ತೀನಿ ಅಂತ ಬುಯ್ ಬುಯ್ ಅನ್ಕಂತ ಹೋದ. ಅದಕ್ಕೆ ಯಾಕಂಗ್ ಸಿಟ್ ಮಾಡ್ತಿ? ಚೂರು ನಿಧಾನ ಕೇಳ ಅದನ್ನೇ. ಅಯ್ಯ ಮರಿ ನಾಳೆ ಸಿಟ್ ಮಾಡ್ತೀನಿ ನಿನ್ ಮೇಲೆ. ಯಾವಾಗ್ಲೂ ಅನ್ಕಂತ ಬರೀ ಸಿಡಿ ಸಿಡಿ ಮುಖಾನ ಇಟ್ಕೊಂಡಿರ್ತಿಲ್ಲ. ನಕ್ಕಂತ ಇರಕ್ಕೆ ನಕ್ಕತ್ ನಿನಗೆ. ನಕ್ಕಂತ ಇರ್ತೀನಪ್ಪ. ಈ ಪಾಟಿ ಕ್ಯಾಮೆ ಮಾಡ್ಕೊಂಡಿನಿ. ಮತ್ ನೀನಲ್ದೆ ಯಾರೇ ಮಾಡ್ತಾರೆ ನಮ್ಮ ಮನೆಗೆ? ಬರೇ ಮನೆ ಬದುಕು ನೋಡ್ಕೊಳತ್ರಾಗಿ ಹಿಂಗ ಅಂತಿದಿ ನೀನು. ಇನ್ನು ನೀನೆಲ್ಲರೂ ಗದ್ದೆಗೆ ಕ್ಯಾಮೆ ಕರ್ಕೊಂಡು ಹೋಗಿದ್ರೆ ಇನ್ನು ಏನೇನು ಅಂತಿತ್ತು ನೀನು. ತಗೊಳಪ್ಪ, ಇಲ್ಲಿಂದ ಸಾಕಾಗಿತ್ತು ಕ್ಯಾಮೆ ನನಗೆ. ಇನ್ನು ಗದ್ದೆ ಬಂದ್ ಬೇಕ್ರೆ ಮಾಡ್ತೀನಿ ನೀ. ಸರಿ. ಉಣ್ಣಕ್ಕೇನ್ ಮಾಡಿಯಾ? ಉಣ್ಣಕ್ಕೆ ಕಡಲೆಕಾಳು ಸಾರು ಮತ್ತೆ ಮುದ್ದೆ ಮಾಡಿ. ಹಾಕ್ ಬಾ. ಕಾರ್ತಿಕಾಗೂ ಕರ್ಕ ಬರ್ತೀನಿ. ಕಾರ್ತಿಕಾ ಕಾರ್ತಿಕಾ ಮೊಮ್ಮಗ್ನೆ ಬಾರ್ಲೆ ಇಲ್ಲಿ. ಬಾರೋ ಬಾರೋ ಕುತ್ಕೊಳ್ಳೋ, ಊಟ ಮಾಡೋಣ ಬಾ. ಅಜ್ಜಿ ಉಣ್ಣಕ್ಕೆ ಇಡ್ತಿದ್, ಬಾ ಕುತ್ಕ ಬಾ. ತಂಬಾರಿ ಗಿರ್ಜ ಬೀರ್ನೆ. ತಡೀರಿ ಬರ್ಬೇಕಲ್ಲ ತಗಂಡಿ. ಅದ್ಯಾಕಂಗ ಅವಸರ ಮಾಡ್ತೀರಿ? ಏನೇ ಗಿರ್ಜಾ ಇಷ್ಟೊಂದು ಕಾಳಾಕಿಯಲ್ಲಿ? ಇಬ್ಳರಿಗೂ ಇಷ್ಟ ಅಂತ ಮಾಡೀನಿ, ಉಣ್ರಿ. ಸಾರ್ದ ವಾಸನೆ ಗೊಮ್ಮಂದೈತಲೇ. ಸಾಕ್ ಇವಾಗ ನೀವು ಉಣ್ರಿ. ಇಷ್ಟವಾದ ಅಡಿಗೆ ಮಾಡ್ಬಿಟ್ರೆ ಬರೀ ಹೊಗಳದೆಯ. ಸಾರ್ ಮಾತ್ರ ಬಾಳ ಚೆನ್ನಾಗಿತ್ತು ಕಣೆ ಗಿರ್ಜಾ. ತಿಂದ್ರಿ ಹೊಟ್ಟೆ ತುಂಬ ತಿಂದ್ರಿ ಇಬ್ಳಾರು. ಕಾರ್ತಿಕಾ ಏನು ಬಿಡ್ಬಿಡ ಕಣೋ, ಎಲ್ಲ ತಿನ್ನೋ. ಗಿರ್ಜಾ ನೀನ್ ತಿನ್ನಲೇನೆ? ನೀವಿಬ್ಳಾರು ತಿಂದ್ರಿ. ನನಗೆ ಮಧ್ಯಾಹ್ನ ತಿಂದಿದ್ದೆ ಜೀರ್ಣ ಆಗಿಲ್ಲ. ಸರಿ ತಗೊಳ್ಳೆ. ಏನೋ ಮೊಮ್ಮಗ್ನೆ ಊಟ ಸರಿ ಮಾಡ್ದ? ಕಣೋ, ಕೇಳಿಸ್ತು. ನನಗೂ ಬಂತಲ್ಲಪ್ಪ. ಸಾರ್ ಮಾತ್ರ ಬಾಳ ಚೆನ್ನಾಗಿ ಮಾಡಿದ್ಲು ನಿಮ್ಮ ಅಜ್ಜಿ. ಹೊಟ್ಟೆ ತುಂಬಾ ತಿಂದಿ ನೋಡಿ ಇವತ್ತು ನಾನು. ಹೋಗಿವಾಗ ಗಡತ್ತಾಗ ನಿಂತು ಹೊಡಿಯೋದೆ ಇವಾಗ. ಬಾರಪ್ಪ, ಕೈ ತಕೊಂಡಿ ಮಕ್ಕನ ಹೋಗೋಣ. ಆತಾ. ಬರ್ರಿ ಮಕ್ಕ ನಾನು.
ಅಜ್ಜಿ ಅಜ್ಜಿ ನಾನು ನಿನ್ ಜೊತೆ ಮಕ್ಕಂತೀನಿ ಕಣ ಅಜ್ಜಿ. ಸರಿ ಬಾರಪ್ಪ. ಇವ್ರ ಗೊರಕೆ ಶಬ್ದಕ್ಕೆ ನನಗೆ ನಿದ್ದೆ ಬರಲ್ಲ ಏನಿಲ್ಲ. ಆಗಲೇ 2 ಗಂಟೆ. ಇವ್ರ ಗೊರಕೆ ಶಬ್ದಕ್ಕೆ ಮನೆನೇ ಹಾರ್ತತಿ ಇವಾಗ. ಅಯ್ಯೋ ಶಿವನೇ, ಈ ಹುಡುಗನ್ ಬೇರೆ ಶುರುವಾತೀಗ. ಅಯ್ಯೋ ಇವರು ಶುರು ಮಾಡಿದ್ರಿ ಇವಾಗ. ಅಯ್ಯೋ ಶಿವನೇ ವಾಸನೆ. ಥೂ 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 ಥೂ. ಅಯ್ಯೋ ದುರಾತ. ಥೂ, ಮೂಗ್ ಮುಚ್ಕೊಂಡು ಉಸಿರಾಡಕ್ಕೆ ಆಗ್ತಿಲ್ಲ. ಅಯ್ಯೋ ದುರ್ನಾಥ್ವೇ. ಅಯ್ಯೋ ರೀ, ಇಬ್ಳರಿಗೂ ಕಡಲೆ ಸಾರು ಇಷ್ಟ ಅಂತವ ಮಾಡಿದ್ದೆ ತಪ್ಪತ್ ನೋಡಿ ಇವತ್ತು. ಇಬ್ಳರು ಅಜ್ಜ ಮೊಮ್ಮಗೆ ಇಬ್ಳರು ಊಸ್ ಬಿಡದೇ ಬಿಡದ್ ಮಾಡ್ತಿದ್ದಾರೆ. ಥೂ ದುರ್ನಾಥ. ಅಜ್ಜಿ ಅಜ್ಜಿ ಏನತ್ತೋ ಕಾರ್ತಿಕ? ಅಜ್ಜಿ ಅಜ್ಜಿ ಹೊಟ್ಟೆ ತುಳಿಸ್ತೈತ್ ಕಣ ಅಜ್ಜಿ. ಇವತ್ತು ಕಾಳು ಸಾರು ಮಾಡಿದ್ದೆ ತಪ್ಪತ್ ನೋಡ್ರಿ ನಿಮಗೆ ಇವತ್ತು. ಇಬ್ಳಾರು ತಿಂದು ಹೊಟ್ಟೆ ಇಬ್ಳಾರು ಕಟ್ಸ್ಕೊಂಡಿರಿ ನೋಡ್ರಿ. ನೋಡಲ್ ನಿಮ್ಮ ಅಜ್ಜ ಹೆಂಗ್ ಊಸ್ ಬಿಡ್ತೈತಲ್ಲಿ. ರೀ ರೀ ಎದ್ದಳ್ರಿ ಬೇಗ ಇಲ್ಲಿ. ಥೂ ದೇವ್ರೆ ದುರ್ನಾಥ್ವೆ, ವಾಸನೆ ವಾಸನೆ. ಅಜ್ಜಿ ಅಜ್ಜಿ ಬಾತ್ರೂಮ್ ಬರ್ತಿತ್ ಕಣ ಅಜ್ಜಿ. ಅಯ್ಯೋ ಬಾತ್ರೂಮ್ ಬರ್ತಿದ್ದ. ಬಾ ಪಿರ್ನಿ ಬಾ ಕರ್ಕೊಂಡು ಹೋಗ್ತೀನಿ. ಥೂ, ಏನೋ ವಾಸನೆ ಇಲ್ಲ ಏನು ಗಿರ್ಜಾ? ಎಲ್ಲೋದ್ರ ಅಜ್ಜಿ ಮೊಮ್ಮಗ ಇಬ್ಳಾರು ಕಡ್ಲೆ ಸಾರು ತಿಂದು ಹೊಟ್ಟೆ ಬೇರೆ ನೋತಿತ್ತು ನಂದು. ಚೆನ್ನಾಗೈತೆ ಅಂತ ದಬ್ಬಸ್ತಿಂದ ಹಿಂಗೆ ಮತ್ತಾಗದು. ಗಿರ್ಜಾ, ಗಿರ್ಜಾ ಎಲ್ಲೋಗ್ಬಿಟ್ರಿ ಅಜ್ಜಿ ಮೊಮ್ಮಗ? ಏನ್ರಿ? ಗಿರ್ಜಾ ಯಾಕೋ ಬಾಳ ಹೊಟ್ಟೆ ತುಳಿಸ್ತೈತ್ ಕಣೆ. ಮತ್ತೆ ತಿಂದಿರಿ ಇಬ್ಳಾರು. ಆ ಹುಡ್ಗಂಗೂ ಹೊಟ್ಟೆ ತುಳಿಸ್ತೈತೆ ಅಂತ ಈಗ ಬಾತ್ರೂಮ್ ಕೂರ್ಸ್ ಬಂದಿನಿ. ನೀವಿಬ್ಳಾರು ಮಾಡ್ತಿರೋದು ನೋಡಿದ್ರೆ ಯಾಕಾರು ಕಡಲೆ ಸಾರು ಮಾಡ್ದೋ ಅನ್ನಿಸ್ತೈತಿ. ಅಯ್ಯಪ್ಪ ಹೊಟ್ಟೆ ಗಿರ್ಜಾ ಬೇದಿ ಹಾಕತ್ತೇನೋ ಕಣೆ, ತುಂಬಾ ತುಳಿಸ್ತೈತ್ ಕಣೆ. ಹೋಗು ಯಾಕಣೆ, ಇದೊಂದು ಬಾತ್ರೂಮ್ ಖಾಲಿ ಐತಿಲಿ. ಅಯ್ಯೋ ಸುಮ್ನೆ. ಥೂ, ಅಜ್ಜ ಮೊಮ್ಮಗ ಇಬ್ರು ಶಬ್ದದ ರಣರಂಗನೆ ಮಾಡ್ಬಿಟ್ರು ನೋಡ್ ಮನೇನ. ಏನ್ ಹಂಗೆ ಊಸು ಒಬ್ರಾದ್ಮೇಲೆ ಒಬ್ರು ಬಿಡ್ತಾನೆ ಇದಾರವ. ಶಿವನೇ ಪರಮಾತ್ಮ. ಥೂ, ವಾಸನೆ ತಗೊಂಡ್ ನನಗಂದ್ರೂ ಸಾಕಾತ್ ನೋಡು. ಇನ್ಮೇಲೆ ಕಡಲೆ ಸಾರು ಮಾಡಿದ್ರೆ ಇಬ್ಳರಿಗೂ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು. ಅಯ್ಯಪ್ಪ, ಈ ಹಿಂಸೆ ಯಾರಿಗೂ ಬೇಡ ಬಿಡಪ್ಪ. ನೋಡಿದ್ರಲ್ಲ ಕಡಲೆಕಾಳು ಸಾರು ತಿಂದು ಅಜ್ಜ ಮೊಮ್ಮಗನ ಅವಾಂತ್ರವ. ನಿಮ್ಮನೇಲಿ ಕಡಲೆಕಾಳು ಸಾರು ಮಾಡಿದ್ರೆ ಸ್ವಲ್ಪನೇ ತಿಂದ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.